ಗುಡ್ ಮಾರ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಹೊಸ ವರ್ಷದ ಫಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ ಪಿ ಜಿಯಲ್ಲಿದ್ದು. ಆ್ಯಂಡ್ ಇವತ್ತು ಶನಿವಾರದ ಕಾರಣ 7:30ಗೆ ಎದ್ದಿದ್ದಾನೆ. ಈಗ ಚಳಿ ಅಂದರೆ ಚಳಿ ಆಯಿತಾ ಇಲ್ಲಿ ಅಂತೂ. ಸೊ ಹಾಗೆ ಅವಾಗಿಂದ ಎದ್ದಿದ್ದೀನಿ. 5 o'clockಗೆ ಎಚ್ಚರ ಆಗಿತ್ತು. ಅವಾಗಿಂದ ಎಚ್ಚರ ಅಂದರೆ ಮಾರ್ನಿಂಗ್ ಶಿಫ್ಟ್ ಮಾಡೋದಲ್ವ, ನಿದ್ದೆ ಬರೋದೇ ಇಲ್ಲ ಬೇಗ. ಆಮೇಲೆ ಹಾಗೆ ಈಗ ಬಿಸಿ ನೀರು ಕುಡಿದು ಸ್ವಲ್ಪ ವಾಕ್ ಹೋಗಬೇಕು ಅಂತ ಇದ್ದೀನಿ. ಇವತ್ತಿನ ದಿನ ಇಲ್ಲಿ ಪಿ ಜಿಯಲ್ಲಿ ನಾನು ಏನೆಲ್ಲ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ, ಹಾಗಾದರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ. ಮುಂಚೆ ನಾನು ಬಿಸಿ ನೀರು ಮಾತ್ರ ಕುಡಿತಿದ್ದೆ. ಈಗ ನಾನು ಚಿಯಾ ಸೀಡ್ಸ್ ಹಾಕಿ, ಕಸ್ಕಸ್ ಉಂಟಲ್ಲ ಅದನ್ನು ಹಾಕಿ ಕುಡಿತಾ ಇದ್ದೀನಿ. ಡಿಫ್ರೆನ್ಸ್ ಏನೂ ಇಲ್ಲ. ಹಾಗೆ ಸುಮ್ಮನೆ ಮುಂಚೆ ನಾನು ತುಂಬ ಮುಂಚೆ ಕುಡಿತಿದ್ದೆ. ಇದನ್ನು ಕುಡಿದು ಅದನ್ನೇ ಕುಡಿತಾ ಇದ್ದೆ. ಅದು ಅಭ್ಯಾಸ ಆಗಿತ್ತು, ಆಮೇಲೆ ಸ್ಟಾಪ್ ಆಯಿತು. ಈಗ ವಾಪಸ್ ಸ್ಟಾರ್ಟ್ ಮಾಡೋಣ ಅಂತ. ಹಾಗೆ ಸ್ವಲ್ಪ ನ್ಯೂ ಇಯರ್ ರಿಸಲ್ಯೂಷನ್ಸನ್ನು ಸ್ಟಾರ್ಟ್ ಮಾಡಬೇಕಲ್ವ ನಾವು. ನೋಡುವ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ ಆಗುತ್ತೆ, ಕಂಟಿನ್ಯೂ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಮಾಡಬೇಕು. ನಿಮ್ಮದು ಏನಾದರೂ ನ್ಯೂ ಇಯರ್ ರಿಸಲ್ಯೂಷನ್ಸ್ ಎಲ್ಲ ಮಾಡ್ತೀರಿ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಹೊಸ ವ್ಲಾಗ್ಸ್ನ ಮಾಡಬೇಕು, ವೀಡಿಯೋಸ್ನ ಮಾಡಬೇಕು, ಹೊಸ ಹೊಸ ಕಂಟೆಂಟ್ಸ್ನ ತರಬೇಕು ಅಂತ ನಾನು ಇದ್ದೀನಿ. ಸೊ ನಿಮಗೆ ಏನಾದರೂ ಐಡಿಯಾಸ್ ಇದ್ದರೆ ನೀವು ಕಮೆಂಟ್ ಮಾಡಿ ನನಗೆ ಹೇಳಿ. ನಾನು ಖಂಡಿತವಾಗಿಯೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬ್ಯಾಂಗ್ಳೂರಲ್ಲಿದ್ದಂತಹ ಆಲ್ಮೋಸ್ಟ್ ಪ್ಲೇಸಸ್ಗೆ ಹೋಗಬೇಕು ಅಂತ ಇದ್ದೀನಿ ಈ ವರ್ಷ. ಆ್ಯಂಡ್ ತುಂಬ ಅಂದರೆ ತುಂಬ ವ್ಲಾಗ್ಸ್ ಮಾಡಬೇಕು ಆ್ಯಂಡ್ ಕಂಟೆಂಟ್ಸ್ನ ನಿಮಗೆ ಕೊಡಬೇಕು, ನಿಮಗೆ ಎಂಟರ್ಟೈನ್ ಮಾಡಬೇಕು ಅಂತ ಇದ್ದೀನಿ. ಸೊ ವೆಯ್ಟ್ ಮಾಡಿ. ಸೊ ಇವಾಗ ಫಸ್ಟ್ ನಾನು ಕಸ್ಕಸ್ನ ವಾಟರ್ ಕುಡಿತೀನಿ, ಚಿಯಾ ಸೀಡ್ಸ್ನ ವಾಟರ್ ಕುಡಿದು ಅದಾದಮೇಲೆ ಇವಾಗ ಸ್ವಲ್ಪ ಬಿಸಿಲು ಬಂದಿದೆ. ನಾನು ಆವಾಗಲೇ ಎದ್ದಿದ್ದಲ್ಲ, ಬಿಸಿಲು ಬರಲಿಲ್ಲ ಅಂತ ಹೇಳ್ಕೊಂಡು ಕಾಯ್ತಿದ್ದೆ. ಈಗ ಬ್ರೇಕ್ಫಾಸ್ಟ್ ಮಾಡುವ ಟೈಮ್, ಬಟ್ ಬ್ರೇಕ್ಫಾಸ್ಟ್ ಇಷ್ಟು ಬೇಗ ಆಗೋದಿಲ್ಲ ನನಗೆ ತಿನ್ನಲಿಕ್ಕೆ. ಸೊ ಫಸ್ಟ್ ಸ್ವಲ್ಪ ವಾಕ್ ಹೋಗಬೇಕು ಅಂತ ಇದ್ದೀನಿ. ನಮ್ಮ ಮಾನ್ಯತೆ ಟೆಕ್ ಪಾರ್ಕ್ ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹೋದ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಎಷ್ಟು ಚೆಂದ ಉಂಟು ನಮ್ಮ ಟೆಕ್ ಪಾರ್ಕ್. ಸೊ ಬನ್ನಿ, ಟೆಕ್ ಪಾರ್ಕ್ ಎಲ್ಲ ತೋರಿಸ್ತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು. ಚಿಯಾ ಸೀಡ್ಸ್ ಎಲ್ಲ ಕುಡಿದು ಆದ ನಂತರ ನಾನು ಫಸ್ಟಿಗೆ ಮಾನ್ಯತೆ ಟೆಕ್ ಪಾರ್ಕ್ಗೆ ಹೋದೆ. ಮಾನ್ಯತೆ ಟೆಕ್ ಪಾರ್ಕ್ ಇದು ಫಸ್ಟ್ ಎಂಟ್ರಿ, ತುಂಬ ಕಡೆ ಎಂಟ್ರಿ ಉಂಟು. ಇದು ಒಂದು ಸೈಡ್ದು ಎಂಟ್ರಿ. ತುಂಬ ಅಂದರೆ ತುಂಬ ಕಾಮ್ ಆಗಿರುತ್ತೆ ಬೆಳಿಗ್ಗೆ ವಾಕಿಂಗ್ ಮಾಡಲಿಕ್ಕೆ. ನನಗೆ ಅರ್ಲಿ ಮಾರ್ನಿಂಗ್ ಶಿಫ್ಟ್ ಆದ ಕಾರಣ ನನಗೆ ವಾಕಿಂಗ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕಿಂತ ಮುಂಚೆ 1 ಮಂತ್ ಕಂಟಿನ್ಯೂಸ್ ಆಗಿ ನಾನು ಈವ್ನಿಂಗ್ ವಾಕಿಂಗ್ ಮಾಡ್ತಾಯಿದ್ದೆ. ಆವಾಗಂತೂ ತುಂಬ ಚೆನ್ನಾಗಾಗ್ತಿತ್ತು ವಾಕಿಂಗ್ ಮಾಡಲಿಕ್ಕೆ. ಈಗ ಸ್ವಲ್ಪ ಆಲಸ್ಯ ಸ್ಟಾರ್ಟ್ ಆಗಿದೆ, ನೋಡಬೇಕು, ವಾಪಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಹೀಗೆ ಇಲ್ಲಿ ತುಂಬ ಜನ ವಾಕಿಂಗ್ ಕೂಡ ಮಾಡ್ತಾರೆ, ರನ್ನಿಂಗ್ ಮಾಡ್ತಾರೆ. ಇವಾಗ ಸ್ಯಾಟರ್ಡೇ ಆದ ಕಾರಣ ಫುಲ್ ಕ್ಲೀನಿಂಗ್ ಆಯಿತಾ. ಎಷ್ಟು ಚೆಂದ ಮಾಡಿ ಇಡ್ತಾರಂದರೆ ಇವರು ಟೆಕ್ ಪಾರ್ಕ್ ಅನ್ನಂದರೆ ತುಂಬ ಅಂದರೆ ತುಂಬ ನೀಟ್ ಕ್ಲೀನ್ ಮಾಡ್ತಾರೆ. ಗಾರ್ಡನಿಂಗ್ ಕೆಲಸ ಎಲ್ಲ ಮಾಡ್ತಾರೆ, ರೋಡ್ಸ್ ಎಲ್ಲ ಕ್ಲೀನ್ ಮಾಡ್ತಾರೆ. ನೀವು ನೋಡ್ಬೋದು ಎಷ್ಟು ಚೆಂದ ಮೇಂಟೈನ್ ಮಾಡಿದ್ದಾರೆ ಅಂತ. ಆ್ಯಂಡ್ ತುಂಬ ಕಂಪನೀಸ್ಗಳಿವೆ. ನಾನು ನೋಡಿದ್ದ ಪ್ರಕಾರ ಸ್ವಲ್ಪ ನಂಗೆ ಗೊತ್ತಿಲ್ಲ ಫುಲ್ ಇಡೀ ನೋಡಿದ್ದೇನೆ ಇಲ್ವಾ ಅಂತ. ಅರ್ಧಕ್ಕರ್ಧ ನೋಡಿದ್ದೀನಿ ಅಂದ್ಕೋತೀನಿ ಈ ಫುಲ್ ಟೆಕ್ ಪಾರ್ಕನ್ನು. ಆಮೇಲೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇದೊಂದು ಬ್ಯೂಟಿಫುಲ್ ಆದಂತಹ ಪಾರ್ಕ್ ಸಿಗುತ್ತೆ. ಮುಂಚೆ ನಾನು ಅಂದರೆ ಈವ್ನಿಂಗಲ್ಲಿ ವಾಕ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಬಂದು ಕೂತ್ಕೊಂಡು ಸುಮ್ಮನೆ ಹೀಗೆ ಸ್ವಲ್ಪ ಟೈಮ್ ಪಾಸಲ್ಲಿ ಕೂತ್ಕೊಡ್ತಿದ್ದೆ. ಇದಾದ ನಂತರ ಸ್ವಲ್ಪ ಮುಂದೆ ಹೋದರೆ ರೈಟ್ ತೊಗೊಂಡ್ರೆ, ಅಂದರೆ ನಾನು ತೋರಿಸ್ಲಿಲ್ಲ, ಹೋದರೆ ಒಂದು ಪಾರ್ಕ್ ಸಿಗ್ತದೆ. ನಾನು ಅಲ್ಲಿ ತುಂಬ ಸತಿ ಹೋಗಿದ್ದೀನಿ, ತುಂಬ ಚೆಂದ ಉಂಟು ಪ್ಲೇಸ್. ಅಲ್ಲಿ ಶಿವರಾಜ್ ಕುಮಾರ್ ಅವರ ಮನೆ ಕೂಡ ಉಂಟು. ಬಟ್ ನಾನು ಇವಾಗ ತುಂಬ ದೂರ ಆಗ್ತದೆ, ಹೋಗಿ ಬರುವಷ್ಟರಲ್ಲಿ 1 hour ಆಗ್ತದೆ. ಹಾಫ್ ಆನ್ ಅವರ್ ಹೋಗಲಿಕ್ಕೆ ಬೇಕಾಗ್ತದೆ. ಆ್ಯಕ್ಚುಲಿ ಒಳ್ಳೆ ಎಕ್ಸಸೈಸ್ ಆಗ್ತದೆ, ಬಟ್ ನಂದು ಬ್ರೇಕ್ಫಾಸ್ಟ್ ಇಲ್ಲಿ ಮಿಸ್ ಆಗುತ್ತೆ ಅಂತ ಹೇಳಿಕೊಂಡು ನಾನು ಅಲ್ಲಿ ಹೋಗಲಿಲ್ಲ. ಇಲ್ಲಿ ಕೂಡ ಇನ್ನೊಂದೇನೆಂದರೆ ಸ್ಯಾಟರ್ಡೇ ಸಂಡೇಸ್ ಯೂಶ್ವಲಿ ಇಲ್ಲಿ ಪೇಯ್ಡ್ ಅಥವಾ ಫ್ರೀ ಮ್ಯಾರಥಾನ್ ರನ್ನೆಲ್ಲ ಆಗ್ತಾ ಇರ್ತದೆ. ಸ್ಯಾಟರ್ಡೇಸ್ ಯೂಶ್ವಲಿ ಪೇಯ್ಡ್ ಆಗಿರ್ತದೆ, ಬಟ್ ಸಂಡೇ ಆಲ್ಟರ್ನೇಟಿವ್ ಸಂಡೇಸ್ ನಮಗೆ ಇಲ್ಲಿ ಮ್ಯಾರಥಾನ್ ಇರ್ತದೆ. ಬಟ್ ಅದು ಸ್ಟಾರ್ಟ್ ಆಗೋದು 7 o'clockಗೆ ಸ್ಟಾರ್ಟ್ ಆದರೆ ಎಂಡ್ ಆಗೋದು 10 o'clockಗೆ. ಸೊ ನನಗೆ ಸಂಡೇಸ್ ಚರ್ಚ್ಗೆ ಹೋಗ್ಲಿಕ್ಕೆ ಇರ್ತದಲ್ಲ, ಹಾಗೆ ಮಿಸ್ ಆಗುತ್ತೆ. ಆಮೇಲೆ ನೀವು ನೋಡ್ಬೋದು ಒಂಥರ ಬಸ್ ಸ್ಟ್ಯಾಂಡ್ ಥರ ಚಿಕ್ಕ ಚಿಕ್ಕ ಬಸ್ ಸ್ಟ್ಯಾಂಡ್ಸ್ ಎಲ್ಲ ಉಂಟು. ಅಂದರೆ ಶಟಲ್ ಬಸ್ ಸರ್ವಿಸ್ ಕೂಡ ಇರುತ್ತೆ. ತುಂಬ ಚೆಂದ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಸ್ಪಾಟ್. ನಾನು ಯಾವತ್ತೂ ಇಲ್ಲಿ ಬಂದು ಕೂತ್ಕೊಂಡಿರ್ತೇನೆ. ಹಾಗೆ ಸುಮ್ಮನೆ ಸೆಲ್ಫಿ ವೀಡಿಯೋಸ್ ಎಲ್ಲ ತೆಗೆದು ಸ್ವಲ್ಪ ಉಯ್ಯಾಲೆ ಉಂಟಾಯ್ತಾ ನಮ್ಮ ಟೆಕ್ ಪಾರ್ಕ್ ಒಳಗಡೆ. ಸೊ ಅಲ್ಲಿ ರಿಲ್ಯಾಕ್ಸಿಂಗ್ ಆಗಿ ಸ್ವಲ್ಪ ಉಯ್ಯಾಲೆ ಒಟ್ಟಿಗೆ ಆಟಾಡಿ ನಾನು ಪಿ ಜಿಗೆ ವಾಪಸ್ ಹೋದೆ. ಪಿ ಜಿಯ
ವೇ ಇದೆಯಲ್ವಾ, ಆನ್ ದ ವೇ ನಮ್ಮದು ಚೆನ್ನಾಗಿಲ್ಲ. ಅಂದರೆ ಹೇಗೆ ಒಂಥರ ಗಲೀಜು ಏರಿಯಾ, ಸ್ವಲ್ಪ ಗಲೀಜು. PGಯ ರೂಮ್ ಟೂರ್ ಕೂಡ ನಾನು ಮಾಡಿ ಆಗಿದೆ, ಅಪ್ಲೋಡ್ ಮಾಡಲಿಕ್ಕೆ ಮಾತ್ರ ಬಾಕಿ ಉಂಟು. ಸೊ ಬೇಗನೆ ನಾನು ಅಪ್ಲೋಡ್ ಮಾಡ್ತೇನೆ. ಹಾಗೆಯೇ ಅದರ ರಿವ್ಯೂ ಕೂಡ ವಿಡಿಯೋ ಮಾಡಲಿಕ್ಕುಂಟು. ಸೊ ಅದನ್ನೆಲ್ಲ ನಾನು ವಿಡಿಯೋ ಹಾಕ್ತೇನೆ. ನಿಮಗೆಲ್ರಿಗೂ ಸುಲಭವಾಗಲಿ, ಯಾರು ನೋಡ್ತಿರೋರಾದರೆ ನಿಮಗೆ PG ಹತ್ತಿರದಲ್ಲಿ ಬೇಕು ಅಂತಾರೆ ನೋಡ್ಬೋದು. ಸೊ ಬ್ರೇಕ್ಫಾಸ್ಟಿಗೆ ಚಪಾತಿ ಇತ್ತು, ಚಪಾತಿ ಜೊತೆ ಸ್ವಲ್ಪ ಮಿಕ್ಸ್ಡ್ ಕಾಳುಗಳ ಕರಿ ಇತ್ತು. ಆ್ಯಂಡ್ ಕ್ಯೂ ನೋಡ್ಬೋದು ಎಷ್ಟು ಉದ್ದ ಇತ್ತು ಅಂತ. ಫೈನಲಿ ವಾಕಿಂಗ್ ಆಯಿತು, ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟಿಗೆ ನೀವು ನೋಡಿದಾಗೆ ಚಪಾತಿ ಇತ್ತು. ಚಪಾತಿ ಜೊತೆ ಅದೊಂದು ಕೂರ್ಮಾ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಅಪರೂಪಕ್ಕೆ ತುಂಬ ಟೇಸ್ಟಿ ಬರ್ತದೆ, ಕೆಲವೊಂದು ಸತಿ ಅಷ್ಟೊಂದು ಬರೋದಿಲ್ಲ. ನೆಕ್ಸ್ಟ್ ಕೆಲಸ, ನಾನು ಆವಾಗಲೇ ಹೋಗೋಕ್ಕಿಂತ ಮುಂಚೆ ನಾನು ಹೇರ್ ಆಯಿಲ್ ಹಾಕಿದ್ದೆ. ನಾನು ಮುಂಚೆ ಒಂದು ಹೇರ್ ಆಯಿಲ್ ಇದು ವಿಡಿಯೋ ಹಾಕಿದ್ದೇನೆ, ಹೇಗೆ ಹೇರ್ ಆಯಿಲ್ ಮಾಡೋದು ಅಂತ. ಆ ಹೇರ್ ಆಯಿಲನ್ನು ನಾನು ಯೂಸ್ ಮಾಡ್ತಾ ಇರ್ತೀನಿ. ತುಂಬ ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿದೆ, ಪ್ಲಸ್ ಹೇರಿಗೆ ತುಂಬ ಬೇಕಾದಂತಹ ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಸೊ ನಂದು ಆ್ಯಕ್ಚುಲಿ ಕಟ್ ಮಾಡಿದ್ದು ಇಷ್ಟು, ಆ್ಯಂಡ್ ಇವಾಗ ತುಂಬ ಗ್ರೋ ಆಗಿದೆ. 3 months ಆಯ್ತು ಅಷ್ಟೇ ಹೇರ್ ಕಟ್ ಮಾಡಿ, ಅಷ್ಟು ಬೇಗ ಗ್ರೋ ಆಗಿದೆ. ಸೊ ನಿಮಗೆ ಯಾರಿಗಾದರೂ ಅದು ವಿಡಿಯೋ ಬೇಕು ಅಂತಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ನೀವು ನೋಡಿ ಹೇಗೆ ಮಾಡೋದು ಅಂತ ನೀವೇ ಮನೇಲಿ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ನಾನು ಎಂಥ ಪ್ಲ್ಯಾನ್ ಇಲ್ಲ ಇವತ್ತು. ಆ್ಯಕ್ಚುಲಿ ತಲೆ ಸ್ನಾನ ಮಾಡಬೇಕು, ಆಯಿಲ್ ಹಾಕಿದ್ದೀನಲ್ಲ, ಒಂದು 1-2 hour ಆದರೂ ಅದು ಅಂದರೆ ಇಡ್ತೀವಿ ತಲೆಯಲ್ಲಿ. ಆಲ್ಮೋಸ್ಟ್ 1 hour ಆಯಿತು, ಇನ್ನೊಂದು 1 hour ಇಟ್ಟು ಅದಾದಮೇಲೆ ಸ್ನಾನ ಮಾಡಬೇಕು. ಸ್ನಾನ ಎಲ್ಲ ಮಾಡಿ ಆಯಿತು. ಈಗ ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡೋದು, ಅಂದರೆ ಇನ್ನೆಂಥ ಮಾಡೋದು, ಬೇರೆ ಎಂಥ ಕೆಲಸವೇ ಇಲ್ಲಲ್ಲ ಇಲ್ಲಿ ಮನೇಲಿ. ಆದರೆ ಅದು ಇದು ಒಂದು ಎಂಥಾದರೂ ಒಂದು ಕೆಲಸ ಇದ್ದೇ ಇರ್ತದೆ. ಸೊ ಈಗ ಈ ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡೋದು. ಅದಾದಮೇಲೆ ನಾನು ಇವತ್ತು ರೂಮ್ ಟೂರ್ ಮಾಡೋ ಅಂತ ಇದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಮಾಡಬೇಕು ಅಂತಾಗಿ ಇಲ್ಲಿ ನಮ್ಮ ರೂಮ್ಮೇಟ್ ಇದ್ದಾಳಲ್ಲ, ತುಂಬ ರೂಮನ್ನು ತುಂಬ ಮೇಂಟೈನ್ ಮಾಡ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಕ್ಲೀನಾಗಿ ಉಂಟು, ಅದಕ್ಕೋಸ್ಕರ ಇವತ್ತಾದ್ರೂ ವೀಡಿಯೋ ತೆಗಿಲೇಬೇಕು ಅಂತ ಎನ್ಸ್ಕೊಂಡಿದ್ದೀನಿ. ಹಾಗೆಯೇ ರೂಮ್ ಟೂರ್ ಹಾಗೂ ರಿವ್ಯೂ ಕೂಡ ಕೊಡ್ತಾಯಿದ್ದೀನಿ, PGದು ರಿವ್ಯೂ ಕೊಡ್ತಾಯಿದ್ದೀನಿ. ಆಲ್ಮೋಸ್ಟ್ 3 months ಆಗ್ತಾ ಬಂತು ನಾನು ಈ PGಯಲ್ಲಿ ಇದ್ದು. ಸೊ ರಿವ್ಯೂ ಕೊಡುವ ಟೈಮ್ ಕೂಡ ಬಂದಿದೆ. ಸೊ ಅಷ್ಟೇ. ಅದಾದಮೇಲೆ ಊಟ ಮಾಡಬೇಕು, ಆಮೇಲೆ ಏನು ಮಾಡೋದು ಗೊತ್ತಿಲ್ಲ, ಎಲ್ಲಿಗಾದ್ರೂ ಹೋಗುವ ಅನಿಸ್ತಿದೆ. ಬಟ್ ಏನು ಹೇಳ್ತಾರೆ, ಒಬ್ರಿಗೆ ಹೋಗಲಿಕ್ಕೆ ಬೋರ್, ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗೋದಿಲ್ಲ. ಸೊ ನೋಡ್ತೀನಿ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನನ್ನ ಫ್ರೆಂಡನ್ನು ಕರ್ಕೊಂಡು ಎಲ್ಲಿಗಾದರೂ ಹೋಗಲಿಕ್ಕೆ ಟ್ರೈ ಮಾಡ್ತೇನೆ. ಮಧ್ಯಾಹ್ನದ ಊಟಕ್ಕೆ ಅನ್ನ, ದಾಲ್, ಸಾರು ಹಾಗೂ ಒಂದು ಚಟ್ನಿ ಮಾಡ್ತಾರೆ. ಯೂಶ್ವಲಿ ಸ್ಯಾಟರ್ಡೇ ಸೇಮ್ ರೆಸಿಪಿ ಇರುತ್ತೆ, ಸೇಮ್ ಕರಿ ಕೂಡ ಇರುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಮಧ್ಯಾಹ್ನ ಮಲಗಿ ಆಮೇಲೆ ನಾನು ಗ್ರೀನ್ ಟೀ ಕುಡಿತಾ ಇದ್ದೆ. ನಾನು ಮುಂಚೆ ಎಲ್ಲ ಟೀ ಬೆಳಿಗ್ಗೆ ಸಾಯಂಕಾಲ ಇಲ್ಲದೇ ಇದ್ದರೆ ಆಗೋದೇ ಇಲ್ಲ. ಇವಾಗ ಗ್ರೀನ್ ಟೀಗೆ ಎಡಿಟ್ ಆಗಿದ್ದೇನೆ. ಅದಾದ ನಂತರ ನಾನು ಏನೂ ಮಾಡಿಲ್ಲ ಆ್ಯಕ್ಚುಲಿ ನೋಡಬೇಕಾದ್ರೆ, ಹೀಗೇ ಸ್ಕ್ರೋಲ್ ಮಾಡ್ತಾ ಕೂತ್ಕೊಂಡಿದ್ದೆ. ನೈಟ್ 7 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋದೆ. ಎಲ್ಲ ಮಾಡಿ ಆಯಿತು. 7:30ಗೆ ನಮಗೆ ಊಟ ಸಿಗ್ತದೆ. ಸೊ ನಾನು ಬೇಗ ಊಟ ಮಾಡಿ ಅಭ್ಯಾಸ ಕೂಡ ಆಗಿದೆ ಇವಾಗ. ಸೊ 7-7:30 ಹಾಗೆ ಊಟ ಮಾಡಿ ಆಯಿತು. ಆ್ಯಂಡ್ ಇವಾಗ ನಂದು ಡ್ರೆಸ್ ಎಲ್ಲ ಸೆಟ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಅಂದರೆ ತುಂಬ ದಿನ ಆಯ್ತಲ್ಲ, ಮನೆಗೆ ಹೋಗಿದ್ದ ಮುಂಚೆ ನಾನು ಡ್ರೆಸ್ ಎಲ್ಲ ಸೆಟ್ ಮಾಡಿದ್ದೆ. ಅದು ಒಂದು 2 weeks ಆಗಿರ್ಬೋದು. ಇವಾಗ ಒಂಥರ ಇತ್ತು, ಅಂದರೆ ಬರೋದು ಡ್ರೆಸ್ಸನ್ನು ವಾಶ್ ಮಾಡಿದ ನಂತರ ಹಾಗೆ ಫೋಲ್ಡ್ ಮಾಡಿ ಸೆಟ್ ಮಾಡಿ ಇಡ್ತಿದ್ದೆ. ಬಟ್ ಇವಾಗ ರೀಅರೇಂಜ್ ಮಾಡಲಿಕ್ಕಿತ್ತು. ಸೊ ಈಗ ರೀಅರೇಂಜ್ ಮಾಡಿ ಆಯಿತು. ಹೀಗೆ ರೀಅರೇಂಜ್ ಮಾಡಿದ್ದೇನೆ. ಕೆಳಗಡೆ ನಂದು ಬೇರೆ ಐಟಮ್ಸ್ ಇತ್ತು, ಇವಾಗ ಇಲ್ಲಿ ಮೇಲೆ ಇಟ್ಟಿದ್ದೇನೆ ಎಲ್ಲ ಐಟಮ್ಸ್ನ. ಸೊ ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ಹೊಸ ವೀಡಿಯೋಂದಿಗೆ ಬೇಗನೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.